ಲಸ್ಮಕ್ಕ ಲಸ್ಮಕ್ಕ ಲೇ ಲಸ್ಮಕ್ಕ ಏನ್ ಮಾಡ್ತಾ ಇದ್ಯೆ? ಕೇಳಿಸ್ತೈತೆ ಇಲ್ವೋ? ಇದೆಯೋ ಇಲ್ವೋ ಮನೆಗೆ? ಐದಿನ ಬಂದೇ ಇರೇ ಭಾಗ್ಯಮ್ಮ. ಕುಕ್ಕ ಬತ್ತೀನಿ. ಒಲೆ ಮ್ಯಾಕೆ ಆತ ಇಕ್ಕಿದ್ದೆ, ಸಾರ್ ಬಿಸಿಗೆ ಇಕ್ಕಿದ್ದೆ, ಇಳಿಸ್ ಬತ್ತೀನಿ ಕುಕ್ಕ. ಸರಿ ಅಮ್ಮ, ಇಳಿಸಿ ನಿಧಾನಕ್ಕೆ ಬಾ. ಏನೇ ಭಾಗ್ಯಮ್ಮ, ಏನ್ ಸಮಾಚಾರ? ಉಂಡು ಬಂದೆ? ಹೂನಮ್ಮ, ಉಂಡೆ ಬಂದೆ. ನಿಮ್ದು ಆಯ್ತಾ ಅಲ್ಲಿ ಊಟ? ಆಯ್ತಮ್ಮ, ಈಗಿನ ಎಲ್ಲಾರು ಉಂಡ್ರು. ನಮ್ಮ ಅಪ್ಪ ಹೊಲ್ ತಕ್ಕೋತು, ನಮ್ಮ ಅತ್ತೇನು ಎಲ್ಗ ಓತು, ನಮ್ಮ ಹುಡುಗನ ಅಲ್ಲಿ ಹುಡುಗ ಜೊತೆಗೆ ಆಟ ಆಡ್ತೀನಿ ಅಂತ ಓತು. ಅದಕ್ಕೇನೆ ಇನ್ನೇನೆಲ್ಲ ಉಂಡ್ರಲ್ಲ, ಅದಕ್ಕೇನೆ ಒಂದಿಟ ಸಾರು ಬಿಸಿ ಮಾಡೋಣ ಅಂತ ಒಲೆ ಮ್ಯಾಕೆ ಇಕ್ಕಿದ್ದೆ. ಇಳಿಸಿ ಬಂದೆ. ನೀ ಏನ್ ಸಾರು ಮಾಡಿದ್ದೆ? ನಾನು ಹುಂಚೆ ಚಿಗುರು ಇತ್ತಮ್ಮ, ಹುಂಚೆ ಚಿಗುರು ಇಕ್ಬಿಟ್ಟು ಮಸ್ತಿದ್ದೆ. ಹುಂಚೆ ಚಿಗುರು ಉಳ್ಸಪ್ ಮಾಡಿದ್ದೆ, ಚೆನ್ನಾಗಿತ್ತು. ಅಪರೂಪದಲ್ವೇ ಚೆನ್ನಾಗಿ. ನಮ್ಮ ಅಪ್ಪನೂ 1 ವಾರ ಮುದ್ದೆ ಉಣ್ತು. ದಿನ 1 ಮುದ್ದೆ ಉಂಬೋದು. ಹುಂಚೆ ಚಿಗುರು ಉಳ್ಸಪ್ ಚೆನ್ನಾಗೈತೆ ಅಂತಾನ ಒಂದೆರಡು ತುಪ್ಪ ಬಿಡ್ಕೊಂಡು 1 ವಾರ ಮುದ್ದೆ ಉಂಡು ಓತು. ನಾನು ಉಂಡಿಟ್ಲ ಬಂದೆ. ಹೂ ಕಣಮ್ಮ, ಇವಾಗ ಹುಂಚೆ ಮರಗಳೆಲ್ಲ ಚಿಗರೆ ಇದ್ದಾವೆ. ಹೋಗಿ ನಾನೊಂದಿಟ್ಟು ಕಿತ್ಕೊಂಡು ಬಂದು ಸಾರು ಮಾಡ್ಬೇಕಮ್ಮ. ಮಾಡು. ಅಲ್ಲಿ ಇವರು ಬವಿತಾಳರ್ ಇದಾವಲ್ಲ ರೋಡ್ನಾಗೆ ಚಿಗ್ರೆ ಐತಿ. ನಮ್ಮ ಅಪ್ಪನೂ ಅಲ್ಲೇ ಕಿತ್ಕೊಂಬಂದಿತ್ತು, ನಾನು ಮಾಡಿದ್ದೆ. ಚೆನ್ನಾಗಿತ್ತು ಚಿಗುರು, ಇನ್ನೂ ಎಳೆ ಚಿಗುರು. ಹೇಳ್ತೀನಿ ನೋಡೋಣ. ನಮ್ಮ ಅಪ್ಪಗೆ ಬೇರೆ ಶಾನೆ ಕೆಲಸ. ಇವಾಗ ಬೇರೆ ಮುಸ್ಕಿನ ಜೋಳ ಹಾಕಿರೋದಕ್ಕೂ ಅದಕ್ಕೂ ನಾವು ನೀರು ಇಕ್ಬೇಕು, ಆಮೇಲೆ ಗೊಬ್ಬರ ಪಬ್ಬರ ಹಾಕ್ಬೇಕು, ನೋಡ್ಕೋಬೇಕು. ಅಲ್ಲೊಟ್ಟು ಒಂದಿ ಪಂದಿ ಬರ್ತವೆ, ಅದಕ್ಕೆ ಯಾವಾಗಲೂ ಹೊಲ್ತಾಗೆ ಇರುತ್ತೆ. ನಾನೇ ಹೋಗಿ ಕಿತ್ಕೊಂಬರ್ಬೇಕು, ಯಾರನ್ನ ಕರ್ಕೊಂಡೋಗಿ. ಕಿತ್ಕೊಂಬರಿವಿ ಅಂತ ಹೇಳು ನಾಳೆಗೆ. ಅಲ್ಲ, ಈ ಮನೇನ ನಿಮ್ಮ ಅತ್ತೆ ಹೆಸರಿಗಿತ್ತಲ್ವೇ? ಈಗಲೂ ನಮ್ಮ ಅತ್ತೆ ಹೆಸರಿಗೆ ಇರೋದು. ನನ್ನ ಹೆಸರು ಮಾಡಿಸ್ಕೊಂತೀನಿ, ಸಾಲ ಎಲ್ಲ ತೀರಿಸ್ಬಿಟ್ಟು ಪತ್ರ ಇಸ್ಕೊಂಬಂದು ಸಾವ್ಕಾಶ ಸಿದ್ದಪ್ಪಂತಾಗೆ ಅಂತ ಹೇಳ್ತಿದ್ದಲ್ಲ, ಹೆಸರು ಮಾಡಿಸ್ಕೊಂಡ್ರೋ ಇಲ್ವೋ? ಅಯ್ಯೋ ಇಲ್ಲ ಕಣೆ, ಹೆಸರು ಮಾಡಿಸ್ಕೊಂಬನ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸಾಲ ಎಲ್ಲ ತೀರ್ಸಿವಿ. ಆಟತ್ತಿಗೆ ಈ ಗೌರಿ ಜಾತ ಮದ್ವೆ ಅದು ಇದು ಅಂತ ನಮ್ಮ ಅತ್ತೆ ಆತ್ಲಾಗೋತು. ಅಲ್ಲಿಂದ ಇಲ್ಲಿಗೆ ನಾವು ಮರ್ತೇ ಬಿಟ್ವಿ, ಮಾಡಿಸ್ಕೊಂಡೇ ಇಲ್ಲ. ನಮ್ಮ ಅತ್ತೆ ಮಾಡಿಸುತ್ತೋ ಇಲ್ಲೋ ಅಂತ ನಾನು ಸುಮ್ಮನಾದೆ. ನಮ್ಮ ಅಪ್ಪನೂ ಮರ್ತೈತೋ ಏನು. ಅಯ್ಯೋ ಲಸ್ಮಕ್ಕ, ಸುಮ್ಮನೆ ಈಗ ಆಗಿರೋದೇ ಸಾಕು. ನಿಮಗೆ ಗೊತ್ತಿಲ್ಲಲೇನೆ ಹೆಸರಿಗೈತಿ ಅಂತೇಳಿ ಪತ್ರ ಆಡ ಇಕ್ಕಿ ಸಾಲ ತಂದಿತ್ತು ನಿಮ್ಮ ಅತ್ತೆ. ಆ ಸಾಲನ ನೀವು ತೀರ್ಸಿದ್ದೀರಾ. ನಿಮ್ಮ ಅಣ್ಣಂತಾಗೆ ಸಾಲ ಇಸ್ಕೊಂಬಂದು ಅಂದಮೇಲೆ ನಿಮ್ಮ ಅತ್ತೆ ಹೆಸರಿಗೆ ಹಾಕಿರ್ಬೇಕು. ನಿನ್ನ ಹೆಸರಿಗೆ ಮಾಡಿಸ್ತಿಲ್ಲ ಅಂದ್ರೆ ನಿನ್ನ ಗಂಡನ ಹೆಸರಿಗಾದ್ರೂ ಮಾಡಿಸ್ಕೊಂತ ಹೇಳು. ಆಮೇಲೆ ಏನಾದ್ರೂ ಮನೆ ನನ್ನ ಹೆಸರಿಗೈತಿ ಅಂತ ತಿರ್ಗ ಸಾಲಾಗಿಲ್ಲ ಮಾಡ್ಯಾತು. ಆ ಗೌರಿ ಬೇರೆ ಮೊದಲೇ ಸರಿ ಇಲ್ಲ, ಇಲ್ಲದ್ದು ಹೇಳ್ಕೊಡ್ತಾಳೆ ನಿಮ್ಮ ಅತ್ತಿಗೆ. ಅದಕ್ಕೆ ಇನ್ನೊಂದ್ಸಲ ಆಮೇಲೆ ನಿಮ್ಮ ಮೈ ಮೇಲೆ ಬಂದ್ಗಿಂದಾತು ಸಾಲಾಗಿಲ್ಲ ಮಾಡೋದು, ಅಡ ಇಕ್ಕೋದು ಅದೆಲ್ಲನ ನಾನೆಲ್ಲ ಮಾಡಿಸ್ಕೊಂಡಿರ್ಬೇಕೇನೋ ಅಲ್ಲಿ ಅಂದ್ಕೊಂಡಿದ್ದೆ. ಅದೇನೋ ಗೊತ್ತು ಕಣೆ. ಏನ್ ಮಾಡೋದು ಇವಾಗ? ನಮ್ಮ ಅತ್ತೆನೇನಾದ್ರೂ ಹೆಸರಿಗೆ ಮಾಡಿಸು ಅಂತ ಕೇಳಿದ್ರೆ ಅದು ಹೆಂಗ್ ಆಡುತ್ತೋ ಏನೋ ಅಂತೇಳಿ ನಾನು ಸುಮ್ಮನಾಗಿದ್ದೀನಪ್ಪ. ಹೆಂಗ್ ಆಡುತ್ತೋ ಏನು ಅಂತೇಳಿ ಸುಮ್ಮನಾಗು. ಇನ್ನೊಂದ್ಸಲ ಇನ್ನೊಬ್ರಿಗೆ ಯಾರಿಗಾದ್ರೂ ಅಡ ಇಕ್ಕಿ ಆಮೇಲೆ ಆ ಸಾಲನ ನಿಮ್ ತಲೆ ಮೇಲೆ ಹಾಕ್ತಾಳೆ ಮತ್ತೆ. ಆಮೇಲೆ ನೀನು ನಿನ್ ಗಂಡನೇನೆ ಇರೋ ಬಿಡಿಸ್ಕೊಂಡಿದ್ರಲ್ಲ 5 ಎಕರೆ ಜಮೀನು, ಆ ಹೊಲನೂ ಯಾರಿಗಾನ ಮಾರ್ಬೇಕಾಗುತ್ತೆ ಸಾವ್ಕಾಶ ಸಿದ್ದಪ್ಪನಂತರ್ಗೆ. ಯೋಚನೆ ಮಾಡಿ ಈಗಲೇನೆ ಮನೇನ ಹೆಸರು ಮಾಡಿಸ್ಕೊಂಬತ್ ಕಲ್ತ. ಸರಿ ಅಮ್ಮ, ನೋಡೋಣ. ನಮ್ಮ ಅತ್ತೆ ಎಲ್ಗೋ ಹೋಗೈತೆ, ಬಂದ್ರೆ ಕೇಳ್ಬೇಕು ಅದಲ್ಲಿ ಏನಂತೈತೋ ಏನೋ ಅಂತಾನ. ಭಯ ಒಂದ್ ಕಡೆಗೆ. ಅಯ್ಯೋ ಭಯ ಯಾಕೆ? ನೀನಿವಾಗ ನಿಮ್ಮ ಅಣ್ಣ ಇಂತ ಸಾಲ ತಂದಿರೋದು. ನಿನ್ನ ಮುಖ ನೋಡಿ ನಿಮ್ಮ ಅಣ್ಣ ನಿನಗೆ ಸಾಲ ಕೊಟ್ಟಿರೋದು ತೀರ್ಸ್ಕೊಂಬ್ಲಿ ಅಂತಾನ. ಅಂದಮೇಲೆ ಈ ಮನೆ ನೀನ್ ಕೊಂಡ್ಕೊಂಡಂಗೆ ಆಗುತ್ತೆ. ನೀವೇ ನನ್ನ ಸಾಲ ತೀರ್ಸಿದೆ ಕೇಳೋದ್ರಾಗೆ ಏನು ತಪ್ಪಿಲ್ಲ. ನೀವೇ ನನ್ನ ಸಾಲ ತೀರಿಸಲಿಲ್ಲ ಅಂದ್ರೆ ಆ ಸಾವ್ಕಾಶ ಸಿದ್ದಪ್ಪ ಈಟತ್ತಿಗೆ ಮನೆನ ಜಪ್ತಿ ಮಾಡೋನು. ನಿಮ್ಮ ಅತ್ತಿಗೂ ಮನೇನೇ ಇಲ್ದಂಗೆ ಆಗೋದು. ನಿನ್ಗೂ ಎಲ್ಲಾರ್ಗು ಯಾವ್ದಾದ್ರು ಬಾಡಿಗೆ ಮನೆಗಿರೋ ಪರಿಸ್ಥಿತಿ ಬರೋದು ಈಟತ್ತಿಗೆ. ಯೋಚನೆ ಮಾಡಿ ಸುಮ್ಮನೆ ನಿನ್ನ ಹೆಸರಿಗೆ ಮಾಡಿಸ್ಕ. ಸರಿ ಅಮ್ಮ, ನೋಡೋಣ. ನನ್ನ ಗಂಡ ಇನ್ನು ಬರೋದು ಏಟತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಅತ್ತೆ ಬಂದ್ರೆ ನಾನು ಕೇಳಿರೆ ಎಲ್ಲಿ ನನ್ನ ಮೇಲೆ ರೇಗಾಡ್ತೈತೋ ಏನೋ ಅನ್ಸುತ್ತೆ. ರೇಗಾಡಕ್ಕೇನೈತಿ? ಕೇಳಿ ನೋಡು ಒಂದ್ಸಲ ನಿಮ್ಮ ಅತ್ತೆನ ನೀನೇನೆ. ನಿನ್ ಗಂಡನೇ ಕೇಳ್ಬೇಕು ಅಂತ ಏನೂ ಇಲ್ಲ. ಏನೇ ಅದು ಕೇಳೋದು? ಏ ಭಾಗ್ಯಮ್ಮ, ಏನ್ ಕೇಳ್ಬೇಕೆ? ಅಯ್ಯೋ ಲಸ್ಮಕ್ಕ, ನಾನು ಹೇಳಿದೆ ಅಂತ ಹೇಳ್ಬೇಡ ಕಣಿ. ಏನಾರ ಒಂದು ಸುಳ್ಳು ಹೇಳಿ ಕೇಳು. ಏನೇ ಲಸ್ಮಕ್ಕ, ಅದು ಏನೋ ನಿಮ್ಮ ಅತ್ತೆನ ಕೇಳು ಅಂತ ಏನೋ ಹೇಳ್ತಿದ್ಲು. ಏನೂ ಇಲ್ಲ ಅತ್ತೆ, ನಿಮ್ಮ ಅತ್ತೆ ಚೆನ್ನಾಗೈತಾ ಎಲ್ಗೋತು ಅಂತ ಕೇಳ್ತಿದ್ಲು ಅಷ್ಟೇನೆ. ನನ್ಗೇನಾಗೈತೆ ಭಾಗ್ಯಮ್ಮ? ಚೆನ್ನಾಗೇ ಇದ್ದೀನಲ್ಲ. ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅತ್ತೆ. ಏನೋ ಕೇಳಬೇಕಾಗಿತ್ತು ನಿಮ್ಮನ್ನ. ಏನು ಹೇಳು? ಅದೇನೋ ಕೇಳಬೇಕು ಅಂತಾನೆ ನಿಂತಿದ್ದೀರಾ ಅನ್ಸತ್ತೆ. ಏನೋ ಮಾತಾಡ್ತಿದ್ರೋ ಏನೋ, ನಾನು ಬಂದ್ಮೇಲೆ ಉಲ್ಟಾ ಮಾತಾಡ್ತಾ ಇದ್ದೀರಾ. ಅದೇನು ಅಂತಾನ ಹೇಳ್ರಿ, ಪರವಾಗಿಲ್ಲ. ಏನೂ ಇಲ್ಲ ಅತ್ತೆ, ಅದು ಹೇಳಿ ಲಸ್ಮಕ್ಕ. ನಿಮ್ಮ ಅತ್ತೆ ಏನು ಅಂತ ಕಮಲ ತುಂಬಾ ಒಳ್ಳೇದ. ನೀನೇನು ಹೇಳಿರೋನು ಇಲ್ಲ ಅಂತ ಹೇಳಲ್ಲ ಅಲ್ವೇನ್ ಕೆಂಚಕಯ್ಯ? ಹೇಳೆ ಲಸ್ಮಕ್ಕ, ಯಾಕೆ ನನಗೆ ಯಾಕೆ ಅದ್ರ ಕೆಂಚಿಯ? ಹೇಳು ಅದೇನಾಗಬೇಕು ಅಂತಾನ. ಅದೇನು ಇಲ್ಲ ಕಣಕ, ಈ ಮನೇನ ನಿನ್ನ ಹೆಸರಿಗೆ ಐತೆ ತಾನೆ, ನಿನ್ನ ಹೆಸರಿಗೆ ಐತೆ ಅಂತ ಹೇಳಿ ನೀನು ಸಾವ್ಕಾಶ ಸಿದ್ದಪ್ಪಗೆ ಆಡ ಇಕ್ಕಿದ್ದಲ್ಲ. ಈಗ ಲಸ್ಮಕ್ಕ ಅವ್ರ ಅಣ್ಣಂತ ಸಾಲ ಇಸ್ಕೊಂಬಂದು ಸಾಲ ಎಲ್ಲ ತೀರಿಸಿ ಅಸಲು ಬಡ್ಡಿ ಎಲ್ಲ ಕೊಟ್ಟು ಈಗೆಲ್ಲ ಸಾಲ ತೀರಿಸಿದ್ಲು ತಾನೆ ಅವಾಗ. ಈ 1 ತಿಂಗಳು ಹಿಂದೆ
ಅದಕ್ಕೆ ಈಗ ಈ ಮನೇನ ನಿನ್ನ ಹೆಸರಿಗಿರೋದ್ನ ಲಸ್ಮಕ್ಕನ ಹೆಸರಿಗೆ ಮಾಡಿಸ್ಬೇಕಂತೆ. ಏನೇ ಲಸ್ಮಕ್ಕ, ಈ ಭಾಗ್ಯಮ್ಮ ಹೇಳ್ತಿರೋದು ನಿಜಾನಾ? ಈ ಮನೇನ ನಿನ್ನ ಹೆಸರಿಗೆ ಮಾಡಿಸ್ಬೇಕಾ? ಯಾಕೆ ನನ್ನ ಹೆಸರಿನಾಗಿದ್ರೆ ನಾನೇನು ತಿಂದ್ಬಿಡ್ತೀನ? ಅಥವಾ ನಾನೇನು ಯಾರಿಗಾದ್ರೂ ಮಾರ್ಕೊಂಡು ತಿಂತೀನ? ಹಂಗಲ್ಲ ಅತ್ತೆ, ನಿಮ್ಗೆ ವಯಸ್ಸಾಯ್ತು, ಅದಕ್ಕೆ ಯಾಕೆ ಅದು ಅಲ್ದೇನೆ ನಮ್ಮ ಅಣ್ಣನಿಗೆ ಬೇರೆ ಸಾಲ ಬೇರೆ ಕೊಡಬೇಕು. ಅದಕ್ಕೆ ನನ್ನ ಹೆಸರಿಗಿದ್ರೆ ಅದನ್ನ ಬ್ಯಾಂಕಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಸಾಲ ತಗೊಂಡು ನಮ್ಮ ಅಣ್ಣಗೆ ಒಂದಿಷ್ಟು ದುಡ್ಡು ಕೊಟ್ಟು, ನಮಗೂ ಹೊಲಕ್ಕೆ ಜಮೀನಿಗೆ ಯಾತನ ಮಾಡಬೇಕು ಅಂದರೆ ದುಡ್ಡೂ ಇಲ್ಲ, ಬ್ಯಾಂಕ್ನಾಗಾದ್ರೆ ಕಮ್ಮಿ ಬಡ್ಡಿ. ಅದಕ್ಕೇನೆ ನಮ್ಮ ದಡಮ್ಮ ಬೇರೆ ಬೇಗ ದುಡ್ಡು ತಂದು ಕೊಡಬೇಕು ಅಂತ ಹೇಳಿತ್ತು. ನಮ್ಮ ಅಣ್ಣನ ಮೇಲೆ ಎಲ್ಲಿ ಜಗಳ ಮಾಡುತ್ತೋ ಏನೋ, ಅದಕ್ಕೆ ನನ್ನ ಹೆಸರಿಗೆ ಮಾಡಿಸಿದ್ರೆ ಬ್ಯಾಂಕಿಗೆ ಆಡ ಇಕ್ಕನ ಅಂತಾನ. ಬ್ಯಾಂಕಿಗೆ ಆಡ ಇಕ್ಕೋದು, ಸಾವಕಾಸಿ ದಪ್ಪಂತ ಆಡ ಇಕ್ಕೋದು ಎರಡು ಒಂದೇನೆ. ಅಲ್ಲ, ಅಲ್ಲಿಂದ ತಗೊಂಬಂದು ಇಲ್ಲ ಆಡ ಇಕ್ತಾವಂತೆ. ಯಾತ್ರಾಗಾದ್ರೂ ಬೆಳೆಯಕ್ಕೆ ಬಂದಿದ್ದ ಕೊಡಿವೆ ಅಂತ ಹೇಳು ನಿಮ್ಮ ಅಣ್ಣಗೆ. ಈಗೇನು ಅವಸರ? ನಿಮ್ಮ ಅಣ್ಣಂದ ಮಸ್ತಾಗಿ ದುಡ್ಡು ಐತಿ ಹೇಳು. ಏನು ಅವ್ನಿಗೇನೇನು ಈಗೇನು ಅವಸರ ಏನಿಲ್ಲ ದುಡ್ಡಿಂದು. ಅಯ್ಯೋ ಅತ್ತೆ, ಹಂಗಲ್ಲ, ಯಾವ ಸಂಬಂಧಿಕರೇ ಆಗ್ಲೇಳು, ಯಾರೇ ಆಗ್ಲೇಳು, ಸಾಲ ಇಸ್ಕೊಂಡ್ಮೇಲೆ ಒಂದು ಸ್ವಲ್ಪನಾದ್ರೂ ಕೊಟ್ಟು ತೀರಿಸ್ಬೇಕಲ್ವಾ? ನಮ್ಮ ಅಣ್ಣಯ್ಯ ಆಗ್ಲೇಳು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾನೆ ಅಂದಮೇಲೆ ಎಷ್ಟು ದಿನ ಅಂತೇಳಿ ಹಿಂಗೆ ತಳ್ಕೊಂಡು ಹೋಗೋಕ್ಕಾಗುತ್ತೆ ಹೇಳು? ಅದಕ್ಕೆ ನನ್ನ ಹೆಸ್ರಿಗೆ ಮಾಡ್ಸತ್ತೆ ಮನೇನ. ನಿನ್ನ ಹೆಸ್ರಿಗೆ ಮಾಡಿಸ್ಬಿಟ್ಟು ಆಮೇಲೆ ನಾನು ಎಲ್ಲಿಗೆ ಹೋಗೋಣ? ಇದು ನನ್ನ ಗಂಡನ ಮನೆ, ನಾನು ಸಾಯೋ ತಕ್ಕ ನನ್ನ ಹೆಸ್ರನ್ನಾಗೆ ಇರುತ್ತೆ, ನಾನು ಯಾರ ಹೆಸ್ರಿಗೂ ಮಾಡ್ಸಲ್ಲ. ಯಾಕಮ್ಮ ಹಿಂಗೆ ನಿಂತೀರಾ? ಯಾಕೆ ಏನಾಯ್ತು ಲಕ್ಷ್ಮಿ, ಏನಾಯ್ತೆ? ನೋಡಪ್ಪ, ನಿನ್ನ ಹೆಂಡತಿ ನಿನ್ನ ಹೆಸರಿನಾಗಿರೋ ಮನೇನ ನನ್ನ ಹೆಸ್ರಿಗೆ ಮಾಡಿಸು ಅಂತ ಕುಂತೇವಳೆ. ಈ ಭಾಗ್ಯಮ್ಮನು ನಿನ್ನ ಹೆಂಡತಿನೂ ಸೇರ್ಕೊಂಡು ನನ್ನ ಮನೆಯಿಂದ ಆಚೆಗೆ ಆಗ್ಬೇಕು ಅಂತ ಮಾಡ್ಕೊಂಡವ್ರು ಹೆಂಗೋ? ಅಮ್ಮ, ನಿನ್ನ ಹೆಸರಿನಾಗಿದ್ದಕ್ಕೆ ನೀನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ವಾ? ನಮ್ಗೆ ಹೇಳ್ದೆ ಕೇಳ್ದಲೇನೆ ತಗೊಂಡೋಗಿ ಸಾವಕಾಶ ಸಿದ್ದಪ್ಪಗೆ ಆಡ ಇಕ್ಕಿದೆ. ಅವನು ನಮ್ಮ ಮನೇನೇ ಜಪ್ತಿ ಮಾಡಕ್ಕೆ ಬಂದಿದ್ದ. ಹೆಂಗೋ ಲಕ್ಷ್ಮೀರ ಅವ್ರ ಅಣ್ಣ ತಕ್ಕ ಹೋಗಿ ಏನೋ ಕಾಡಿ ಬೇಡಿನ ಸಾಲ ಇಸ್ಕೊಂಬಂದು ತೀರ್ಸಿದೀವಿ. ಅಂಥದ್ರಾಗೆ ಅವಳ ಹೆಸ್ರಿಗೆ ಮಾಡ್ಸೋದ್ರಾಗೆ ಏನು ತಪ್ಪೈತೆ ಹೇಳು? ಅದಕ್ಕೆ ಅವಾಗಲೇ ಕೇಳಬೇಕಾಗಿತ್ತು, ಅವಾಗಲೇ ಹೆಸ್ರಿಗೆ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ಅವಳ ಹೆಸ್ರಿಗೇನೆ. ನೀನು ಅವಾಗ ಗೌರಿ ಮದುವೆ ಅದು ಇದು ಅಂತೇಳಿ ಓದಲ್ಲ, ಅವಾಗ ಸುಮ್ಮನಾದ್ವಿ. ಈಗ ಹೆಂಗೋ ನೆನಪಿಸಿದ್ಕೆ ಒಳ್ಳೇದಾಯ್ತು. ಸುಮ್ಮನೆ ಈ ಮನೇನ ಲಕ್ಷ್ಮಿ ಹೆಸರಿಗೇನೆ ಮಾಡಿಸ್ಬಿಡು. ನಿನ್ನ ಹೆಸರಿಗಿದ್ರೆ ಸುಮ್ಮನೆ ಯಾಕೆ? ಓಹೋ, ಏನು ಎಲ್ಲ ಒಂದ್ಸಲ ಯಾರಿಗೋ ತಗೊಂಡೋಗಿ ಅಡ ಇಕ್ಕಿದ್ರೆ ಏನೋ ಕಷ್ಟ ಬಂದಿತ್ತು, ಅಡ ಇಕ್ಕಿನಪ್ಪ ಹಂಗಂತ ಹೇಳಿ ಸಲ್ಸಲನು ತಗೊಂಡೋಗಿ ಅಡ ಇಕ್ತೀನೇನು? ನಾನೇನೇನು ಯಾರಿಗೂ ಅಡ ಇಕ್ಕಲ್ಲ, ಸುಮ್ಮನಿರು. ನನಗೂ ಗೊತ್ತೈತಿ ಸಾಲ ಮಾಡಬಾರ್ದು ಅಂತಾನೆ. ಒಂದ್ಸಲ ಸಾಲ ಮಾಡಿ ಅನ್ಭವಿಸಿದ್ದು ಸಾಕು. ನಾನು ಅಗಲ ಏನು ತಗೊಂಡೋಗಿ ಯಾರಿಗೂ ಅಡ ಇಕ್ಕಲ್ಲ, ಸುಮ್ಮನಿರು. ಅಮ್ಮ, ಈಗ ನೀನು ಅಡ ಇಕ್ಕಿರೋದನ್ನ ಈ ಲಕ್ಷ್ಮಿ ಅವ್ರ ಅಣ್ಣನ ಹತ್ರ ದುಡ್ಡು ಇಸ್ಕೊಂಬಂದು ಬಿಡಿಸ್ಕೊಂಡಿದ್ದಾಳೆ ಅಂದಮೇಲೆ ಅದು ಅವಳ ಹೆಸರಲ್ಲಿಗೆ ಇರಬೇಕು. ಅದಕ್ಕೆ ಸುಮ್ಮನೆ ಅವಳ ಹೆಸರಿಗೆ ಮಾಡ್ಸೋದು ಕಲ್ತ್ಕ. ನಾಳೆಗೆ ಹೋಗೋಣ, ತಲಾ ಕಪ್ಪಿಸ್ಕೋಗಿ ಎಲ್ಲನ ಪತ್ರ ಎಲ್ಲ ರೆಡಿ ಮಾಡಿಸ್ಕೊಂಡು ಅವಳ ಹೆಸರಿಗೆ ಮಾಡಿಸು. ಸೈನ್ ಹಾಕ್ಕೊಡು ಅಷ್ಟೇನೆ. ಮಾಡ್ಸಲ್ಲ ಕಣೋ, ಮಾಡ್ಸಲ್ಲ ಅಂದ್ರೆ ಮಾಡ್ಸಲ್ಲ. ಈಗಲೇ ಹಿಂಗೆ ಇನ್ನ ಮನೆ ಮಠ ಎಲ್ಲ ನಿಮ್ಮ ಹೆಸರಿಗೆ ಮಾಡಿಸಿ ನಾನು ಎಲ್ಲಿಗೆ ಹೋಗೋಣ? ಹೊಲನೂ ಅವಳ ಹೆಸರಿಗೆ ಮಾಡಿಸಿದ್ಯಾ, ಈಗ ಮನೇನ ಅವಳ ಹೆಸರಿಗೆ ಮಾಡಿಸ್ಬಿಟ್ರೆ ನಂದು ಅಂತ ಯಾಕಿರುತ್ತೆ ಈ ಮನೆಯಾಗೆ? ನನಗೇನಿರುತ್ತೆ ಇಲ್ಲಿ ಮಾತಾಡಕ್ಕೆ ಹಕ್ಕು? ಮನೆ ಬಿಟ್ಟು ಕಳಿಸಿರೋನು ಅವಳು, ಮನೆ ಬಿಟ್ಟು ಹೋಗ್ತಾ ಇರ್ಬೇಕಾಗುತ್ತೆ. ನಾನು ಮಾಡ್ಸಲ್ಲ ನಾನು. ಅಯ್ಯೋ ಅತ್ತೆ, ನಾನೇನು ಹಂಗೆ ಮಾಡಲ್ಲ. ನಿಮ್ಮಂಗೆ ಹೇಳ್ದೆ ಕೇಳ್ದಲೇನೆ ಆಡ ಇಕ್ಕೋದು, ಮನೆ ಬಿಟ್ಟು ಕಳ್ಸೋದು ಅಂಥವೆಲ್ಲ ಮಾಡಕ್ ಹೋಗಲ್ಲ. ನಾನು ಯಾಕೆ ಹಂಗೆ ಮಾಡೋಣ ಹೇಳು? ನೀವೇ ತಾನೆ ಅಲ್ಲ, ನಿಮ್ಮ ಮಗುಗೂ ಒಂದು ಮಾತು ಹೇಳ್ದಲೇನೆ ತಗೊಂಡೋಗಿ ಆ ಸಾವಕಾಶ ಸಿದ್ದಪ್ಪಗೆ ಅಡ ಇಕ್ಕಿದ್ರಿ. ಅದರಿಂದ ನಮ್ಗೆ ಎಷ್ಟು ತೊಂದರೆ ಆಯ್ತು ಅಂತ ನಿಮ್ಗೆ ಗೊತ್ತೈತಿ. ನಮ್ಮ ಅಣ್ಣ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವತ್ತು ನಾವು ಬೀದಿಲಿ ಇರ್ಬೇಕಾಗಿತ್ತು, ಮನೆ ಮಠ ಕಳ್ಕೊಂಡು. ಯಾಕೆ ಬೀದಿಲಿ ಇರ್ತೀಯ? ಬೀದಿಗೆ ಹಾಕಿರ್ತೀಯ? ನನ್ನ ಗಂಡನ ಹೊಲನ ನಿನ್ನ ಹೆಸರು ಮಾಡಿಸ್ಕೊಂಡಿದ್ಯಲ್ಲ, ಅದ್ರಾಗೆ 1 ಎಕರೆ 2 ಎಕರೆ ಮಾರು ಸಾಲ ತೀರಿಸ್ಬೋದಾಗಿತ್ತು. ಓಹೋ, ನನಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಡ್ತಾ ಹೇಳಿ. ಅಮ್ಮ, ಏನು ಮಾತಾಡ್ತಾ ಇದೆಯಾ? ಕಷ್ಟಪಟ್ಟು ಬಿಡಿಸ್ಕೊಂಡಿರೋದು ಹಿಂಗೆ ಮಾರ್ಕೊಂಡು ತಿಂಬಕ್ಕ? ಸುಮ್ಮನೆ ಅವಳ ಹೆಸರಿಗೆ ಮಾಡ್ಸೋದು ಕಲ್ತ್ಕ. ನನ್ನ ಹೆಸರಿಗೆ ಏನು ಬೇಡ ಕಣ್ರಿ, ನಿಮ್ಮ ಹೆಸರಿಗಾದ್ರೂ ಮಾಡಿಸ್ಲಿ. ಸಾಕು. ನಿಮ್ಮ ಮಗನ ಹೆಸರಿಗೆ ಮಾಡಿಸಿ ಅತ್ತೆ, ನನ್ನ ಹೆಸರಿಗೆ ಮಾಡ್ಸಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ. ನಿನ್ನ ಹೆಸರಿಗೂ ಮಾಡ್ಸಲ್ಲ, ಅವನ ಹೆಸರಿಗೂ ಮಾಡ್ಸಲ್ಲ, ಯಾರ ಹೆಸರಿಗೂ ಮಾಡ್ಸಲ್ಲ. ನಾನು ಸಾಯತಕ್ಕ ಹಂಗೆ ಇರ್ಲಿ. ನಾನು ಸತ್ ಮೇಲೆ ಯಾರಾದ್ರೂ ಮಾಡ್ಕೇಳ್ರಿ, ನನಗೇನಾಗಬೇಕಾಗಿತ್ತು. ಅಯ್ಯೋ ಹೋಗ್ಲಿ ಬಿಡ್ರಿ ಅತ್ತ. ನಾನು ಈಗ ಭಾಗ್ಯಮ್ಮ ಹೇಳಿಳು ಮಾಡಿಸ್ಕೆ ಹೆಸರಿಗೆ ಅಂತಾನ, ಅದಕ್ಕೆ ಕೇಳಿದೆ. ಏನೇನೋ ಹೇಳ್ತು, ಬ್ಯಾಂಕಿಗೆ ಅಡ ಇಕ್ತೀವಿ ಅಂತನಾದ್ರೂ ಹೇಳಿದ್ರೆ ಮಾಡಿಸುತ್ತೇನೋ ಅಂದ್ಕೊಂಡು ಹಂಗೆ ಹೇಳಿದೆ. ಅದಕ್ಕೂ ಕೇಳ್ತಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡ್ರಿ, ಅದಕ್ಕೋಸ್ಕರ ಜಗಳ ಮಾಡೋಕ್ಕಾಗುತ್ತಾ ಮನೆಯಾಗೆ? ಸುಮ್ಮನೆ ಯಾಕೆ? ಯಾರಿಗೆ ಗೊತ್ತು? ಆಮೇಲೆ ಆ ಗೌರಿ ಇನ್ನೇನೋ ಕಷ್ಟ ಬಂತು, ನನಗೆ ದುಡ್ಡು ಬೇಕು ಅದು ಇದು ಅಂತಂದ್ರೆ ಇನ್ಯಾರ್ಗಾನ ಅಡ ಇಕ್ಕಿದ್ರೆ ನೆನಪಿಸಿದ್ದು ಒಳ್ಳೇದಾಯ್ತು. ಸುಮ್ಮನಿರು. ಬಿಡಬಾರ್ದು. ನಮ್ಮ ಅಮ್ಮನ ಹೆಸರಿನಾಗಿದ್ದರೆ ಅದು ನಮಗೆ ಅಪಾಯ. ಇನ್ನೊಂದ್ಸಲ ಎಲ್ಲ ಸಾಲ ಮಾಡಿದರೆ ನಾವು ಎಲ್ಲಿಗೆ ಹುಡ್ಕೊಂಡು ಹೋಗೋಣ? ಏನೋ ಈ ಸಲ ಏನೋ ನಿಮ್ಮ ಅಣ್ಣ ಇಂತಾಗೇನೋ ದುಡ್ಡು ಇಸ್ಕೊಂಬಂದು ತೀರ್ಸಿದ್ವಿ. ಸಲನೂ ನಿಮ್ಮ ಅಣ್ಣನ ಕೇಳೋಕ್ಕಾಗುತ್ತಾ? ಒಂದ್ಸಲ ಕೊಡ್ತಾರೆ, ಪದೇ ಪದೇ ಸಾಲ ಮಾಡ್ಕೊಂಡ್ರೆ ಯಾರೂ ಕೊಡಲ್ಲ. ಅವ್ರ ಸಾಲ ತೀರ್ಸೋದೇ ನಮ್ಗೆ ಇವಾಗ ದೊಡ್ಡ ಇದಾಗೈತಿ. ನೀನು ಸುಮ್ಮನಿರು, ಏನು ಯೋಚನೆ ಮಾಡಬೇಡ. ನಮ್ಮ ಅಮ್ಮನ ಹೆಂಗಾದ್ರೂ ಮಾಡಿ ಒಪ್ಪಿಸಿ ಈ ಮನೇನ ನನ್ನ ಹೆಸರಿಗೆ ಇಲ್ಲಾಂದರೆ ನಿನ್ನ ಹೆಸರಿಗಾದ್ರೂ ಮಾಡಿಸ್ಕೊಂಬನ.
ಕಣೆ ಲಸ್ಮಕ್ಕ ನಿನ್ ಗಂಡ ಹೇಳ್ದಂಗೆ ಸುಮ್ಮನೆ ಮಾಡಿಸ್ಕೊಂಬತ್ ಕಲ್ತ್ಕೊಳ್ರಿ, ಮುಂದೆ ಎಂದಿದ್ರು ನಿಮ್ಗೆ ಅಪಾಯ. ಬರ್ತೀನಿ ನಾನು. ಸರಿ ಅಮ್ಮ, ಆಯ್ತು, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.